ಓಕೆ. ಬೇರೆ ಕಡೆ ಎಲ್ಲ ನೋಡಿರ್ತೀರಾ, ತುಂಬ ತೆಳ್ಳಗಿರುತ್ತೆ ಬೋನ್ಲೆಸ್ ಕೊಡೋದು. ಸೊ ಅದೆಲ್ಲ ಟೈಮ್ ಏನೋ ತೊಗೊಳಲ್ಲ, ಬೇಗ ಆಗುತ್ತೆ. ಇದು ನೋಡಿ ಥಿಕ್ನೆಸ್ ಎಷ್ಟಿದೆ ಅಂತ. ಫುಲ್ ಮಾಂಸನೇ ಬಂದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ. ದಾರ ತೊಗೊಂಡು ಹಚ್ತೀನಿ. ಓಕೆ. ಬೇರೆಯವರೆಲ್ಲ ಬಂದು ತುಂಬ ಕಷ್ಟ ಬೀಳ್ತಾರೆ ಹಚ್ಚೋದಕ್ಕೆ. ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ನಾನು ಹಚ್ಚಿ ಬಿಸಾಕ್ತೀನಿ ಇದನ್ನು. ಸಿಕ್ಕಾಪಟ್ಟೆ ಬಿಸಿದೆ ಮಾರೆ. ಹೇಗಿದೆ ಬ್ರೋ ತಿಂದಿದ್ದು? ಚೆನ್ನಾಗಿತ್ತಾ? ಫಿಲೆಟ್ ಅಂದ್ಬಿಟ್ಟು ಏನೋ ಕೊಟ್ಟಿದ್ರು. ಫಿಲೆಟ್ ಓಕೆ. ಅದು ಪುದೀನ ಫ್ಲೇವರ್ ಸಾಕಾಗಿತ್ತು. ಹಾಗಾದ್ರೆ ಚಟ್ನಿನ ಚೆನ್ನಾಗಿತ್ತು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಹೊಸ ವಿಡಿಯೋ ಅಂತ ಹೇಳಿದ್ರೆ ಕಂಟೆಂಟ್ ಹೊಸದು, ಎಂಥದಿಲ್ಲ. ಬೇರೆ ಹೆಲ್ಮೆಟ್ ಹಾಕೊಳ್ಳೋ. ಇವನೊಬ್ಬ ಹೆಲ್ಮೆಟ್ ಯಾವಾಗ ಹಾಕೊಳ್ಳಲ್ಲ, ಬೇವರ್ಸಿ ಹಿಂದೆ ಹಾಕಿಟ್ಟಿರ್ತಾನೆ ಗಾಡಿಗೆ. ಸೊ ನಮ್ಮ ಮನೆ ಹತ್ರ ಇರೋ ಅಭಿ ಅಂತ, ಸೊ ಹೊಸದಾಗಿ ಇದು ಓಪನ್ ಮಾಡಿದ್ದಾರೆ. ಎಂತ ಗೊತ್ತಾ, ಇದು ಬಾರ್ಬೆಕ್ಯೂ ಅದು ಇದೆಲ್ಲ ಸಿಗ್ತದಲ್ಲ, ಅದನ್ನ ಓಪನ್ ಮಾಡಿದ್ದಾರೆ. ಮಾಡಿ ಸುಮಾರು ದಿನ ಆಯಿತು, ಬಟ್ ನಾನೆಲ್ಲಿ ಎಲ್ಲೂ ಹೋಗ್ಲಿಕ್ಕಾಗಿರಲಿಲ್ಲ ಅವ್ರ ಹತ್ರ. ಅವರು ತುಂಬ ದಿನ ಕರಿತಿದ್ರು, ಬನ್ನಿ ಅಂತ. ನಂದು ಗೊತ್ತಲ್ಲ, ನಮ್ಮದು ನೈಟ್ ಶಿಫ್ಟು, ಎಲ್ಲೂ ಹೋಗೋಕ್ಕಾಗಲ್ಲ. ಬೆಳಗ್ಗೆ ಬಂದರೆ ಮಲ್ಕೋಬೇಕು. ಎಂಡ್ ಆಫ್ ದ ಡೇ ಎದ್ದೇಳ್ತೇನೆ. ಎಂಡ್ ಆಫ್ ದ ಡೇ ಎದ್ದರೆ ಮುಗೀತು, ಅಲ್ಲೇ ಪೂರ್ತಿ ದಿನ ಮುಗ್ದು ಹೋಗಿರ್ತದೆ. ಸೊ ಎನಿಹಾವ್ ನನಗೆ 4 ಡೇಸ್ ಆಫ್ ಇತ್ತಲ್ಲ ಈಗ, US ಥ್ಯಾಂಕ್ಸ್ ಗಿವಿಂಗ್ ಡೇ ಅದು ಇದು ಅಂತ ಹೇಳಿ 4 ಡೇಸು. ಸೊ ಇವತ್ತು ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದು. ಎಂಥ ಮಗ ಏರಿಯಾ ಹೆಸರು NTI ಲೇಔಟ್ ಅಲ್ಲ, ಸಾಕಾರ್ ನಗರಿಂದ ಈ ಕಡೆ ಬಂದರೆ ಹಿಂದೆ, ಈ ಕಡೆ ಹೋದರೆ ಸಾಕಾರ್ ನಗರ, ಈ ಕಡೆ ಹೋದರೆ ಮುಂದೆ ಹೋಗಿ ಸ್ಟ್ರೈಟ್ ಹೋದರೆ ಈ ಕಡೆ ಜಿಗೆವಿಕೆ ಬರ್ತದೆ. ಸೊ ಈಗ NTI ಲೇಔಟ್ ಇಲ್ಲಿಂದ ಲೆಫ್ಟ್ ತೊಗೊಳ್ಬೇಕು. ಲೆಫ್ಟ್ ತೊಗೊಂಡು ಮತ್ತೆ ಅಲ್ಲಿ ಸ್ಟ್ರೈಟ್ ರೋಡ್ಗೆ ಹೋದ್ರೆ ಅಲ್ಲೇ ಇರೋದು. ಅಲ್ಲಿ ಅವರು ಸೋ ಹಂಗ್ರಿ ಅಂತ ಏನೋ ಇದೆ. ಎಕ್ಸಾಕ್ಟ್ಲಿ ನನಗೆ ಅದು ನೋಡಿದ್ದು ನೆನಪು, ಬಟ್ ಕರೆಕ್ಟಾಗಿ ನೆನಪಾಗ್ತಿಲ್ಲ ಎಕ್ಸಾಕ್ಟ್ಲಿ ಏನು ಅಂತ. ಸೋ ಹಂಗ್ರಿ ಅಂತ ಇದೆ. ಬಾರ್ಬೆಕ್ಯೂ ಥರದ ಸಿಕ್ಕಾಪಟ್ಟೆ ಐಟಮ್ಗಳಿದೆ, ರೆಡಿ ಮಾಡ್ತಾರೆ ಅವರು. ಲಿಸ್ಟ್ ಕಳಿಸಿದ್ರು ನನಗೆ, ಬಟ್ ಈಗ ಅವ್ರನ್ನೇ ಹೋಗಿ ಡೈರೆಕ್ಟ್ ಕೇಳುವ ಅದೆಂತ ಅಂತ, ಏನು ರೆಡಿ ಮಾಡ್ತಾರೆ ಅಂತ ಕೇಳುವ. ನೋಡುವ, ಹೋಗಿ ಟೇಸ್ಟ್ ಮಾಡುವ ಹೇಗಿರ್ತದೆ ಅಂತ. ಇಲ್ಲಿಂದ ಹೋಗಿ ರೈಟ್ ತೊಗೊಳ್ಬೇಕು. ಸಾಕಾರ್ ನಗರಿಂದ ಬರ್ತಿದ್ರೆ ಇಲ್ಲಿಂದ ರೈಟ್. ನಾನು ಲೊಕೇಶನ್ ಪಿನ್ ಮಾಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಮುಂಚೆ ಹೇಗೆ ಮಾಡ್ತಿದ್ನಲ್ಲ ಸೇಮ್ ಅದೇ ಥರ ಲೊಕೇಶನ್ ಪಿನ್ ಮಾಡ್ತೇನೆ. ನಿಯರ್ ಬೈ ಇಲ್ಲಿ ಯಾರಾದರೂ ಇದ್ದರೆ ಬಂದು ಟೆಸ್ಟ್ ಚೆಕ್ ಮಾಡ್ಕೊಳ್ಬೋದು ಹೇಗಿದೆ ಅಂತ ಆಯಿತಾ. ಇಲ್ಲಿಂದ ರೈಟ್, ಅಲ್ಲಿ ಸ್ಟ್ರೈಟ್ ಹೋದರೆ ಮತ್ತೆ ಅದೇ ಹಿಂದೆ ರೋಡ್ ಕನೆಕ್ಟ್ ಆಗ್ತೀರಾ. ಸೊ ಈ ರೋಡು ಸ್ಟ್ರೈಟು, ಡೆಡ್ ಎಂಡಲ್ಲಿ ಅವ್ರದ್ದಿರೋದು. ಬನ್ನಿ ನೋಡೋ ಹೋಗುವ. ಬಟ್ ಇಲ್ಲಿ ಇನ್ನೊಂದು ನಿಂತಾಗೋತ್ತಾ, ಅಲ್ಲಿ ಮುಂಚೆ ಮಗ ಅದೆಂತ ಆಫೀಸ್ ಅದು ಅಲ್ಲಿರೋದು? ಸ್ಟ್ರೈಟಾ ಆಫೀಸಾ ಎಂತ ಇದೆಯಲ್ಲ, ಏನದು ಅಲ್ಲ, ಏನದು ಆ್ಯಕ್ಚುಲಿ ಏನದು? ಹ್ಞೂ ಮಗ, GKVK ಹೌದು, ಬಟ್ ಅದು ಆ್ಯಕ್ಚುಲಿ ಒಳಗಿರೋದು ಎಂತ ಆಫೀಸ್ ಅದು? ಹಾಂ, GKVK NCB ಸೆಂಟರ್ ಅಂತೆ. ನಾನು ಅನ್ಕೊಂಡದ್ದು ಯಾವುದೋ ಆಫೀಸ್ ಅಂತಾನೆ ಅನ್ಕೊಂಡಿದ್ದು, ಯಾಕಂದ್ರೆ ಎಂಪ್ಲಾಯೀಸ್ಗಳು ಬರ್ತಾರೆ. ಮತ್ತು ಈ ಏರಿಯಾ ಹೇಗೆ ಗೊತ್ತಾ, ಒಂಥರ ರೆಸಿಡೆನ್ಷಿಯಲ್ ಏರಿಯಾ ಅಲ್ವಾ. ಸೊ ಎಲ್ಲ ಬರ್ತಾರೆ, ಕಪಲ್ಸ್ ಎಲ್ಲ ಬರ್ತಾರೆ. ಇಲ್ಲ ಮಗ, ಕಪಲ್ಸ್ ಎಲ್ಲ ಬರ್ತಾರೆ, ಫ್ಯಾಮ್ಲಿ ಕಪಲ್ಸ್ ಎಲ್ಲ ಬರ್ತಾರೆ. ಎಲ್ಲ ಮೇನ್ ಸ್ಪಾಟ್ಗಳು ಜನಗಳಿಗೆ. ಬಂದ್ವಿ, ಇಲ್ಲಿಂದ ರೈಟ್ ಎತ್ಕೊಳ್ಬೇಕು. ಎಸ್, ನಾನು ಹೇಳಿದ ಕರೆಕ್ಟು, ಸೋ ಹಂಗ್ರಿ ಅಂತ ಇಲ್ಲೇ ಇದೆ ಅಭಿ ಅವ್ರದ್ದು ಮೇನ್. ಬಂದ್ವಿ ಅಡ್ಡಕ್ಕೆ. ಅಭಿ ಅವ್ರು ಒಳಗಡೆ ಕುಂತಿದ್ದಾರೆ. ಟ್ರೈ ಮಾಡೋ, ಹೋಗಿ ಕೇಳುವ ಫಸ್ಟ್ ಎಂತ ಏನೇನಿದೆ ಅಂತ. ಏನ ಮಗ, ಪಾರ್ಕ್ ಮಾಡಿ ಹೋಗುವ. ಬೀಳುತ್ತಾರ ಗಾಡಿಯೇ? ಇಲ್ಲ ಆ್ಯಕ್ಚುಲಿ ನೋಡಿ, ಇದು ಬನ್ನಿ ಮೇಲೆ ಹೋಗಿ ನೋಡುವ ಹೇಗಿರ್ತದೆ ಅಂತ. ಚೂಬಿಚ್ಚಿ ಹೋಗೋಣ. ಇವರು ಅಭಿ ಅವರು. ಬನ್ನಿ ಹಂಗೆ ಪರವಾಗಿಲ್ಲ. ಇದೆಂತ ಬ್ರೋ ಮಾಡ್ತಿರೋದು ಈಗ ಫಸ್ಟ್? ಹೌದು, ಇದು ಮಾಡ್ತಿರೋದು ಅಂತ ಇದು. ಈಗ ನಾನು ಬಾರ್ಬಿಕ್ಯೂ, ಇದು ಬಂದು ಬಾರ್ಬಿಕ್ಯೂ ಸ್ಟ್ಯಾಂಡ್ ಬೀಚಲ್ಲಿ ಹಾಕಿ ಬೆಂಕಿ ಹಾಕಿದ್ದೀನಿ. ಅದೆಂತ ಹಚ್ಚಿದ್ರಿ ಈಗ? ಹಚ್ಚಿದ್ದು ನಾರ್ಮಲ್ ಸರ್. ಇದು ಬಂದು ದಾರ ತೊಗೊಂಡು ಹಚ್ತೀನಿ. ಓಕೆ. ಬೇರೆಯವರೆಲ್ಲ ಬಂದು ತುಂಬ ಕಷ್ಟ ಬೀಳ್ತಾರೆ ಹಚ್ಚೋದಕ್ಕೆ. ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ನಾನು ಹಚ್ಚಿ ಬಿಸಾಕ್ತೀನಿ ಇದನ್ನು. ಹೌದಾ? ಫಸ್ಟ್ ಇವಾಗ ಮಾಡ್ತಿರೋದು ಬಾರ್ಬೆಕ್ಯೂ ಮಾಡ್ತಿದ್ದೀರಾ? ಮತ್ತೆ ಏನೇನು ಮಾಡ್ತೀರಾ ಎಕ್ಸಾಕ್ಟ್ಲಿ, ಅಂದರೆ ಏನೇನು ಫುಡ್ ಐಟಮ್ಸ್ ಮಾಡ್ತೀರಾ ಅಂತ? ಇಲ್ಲಿ ಬಂದು ಮೇನ್ ಬಂದು ಬಾರ್ಬಿಕ್ಯೂನೇ, ಬರೀ ಸ್ಟಾರ್ಟರ್ಸ್ ಮಾತ್ರನೇ ನಾನು ಸ್ಟಾರ್ಟ್ ಮಾಡಿರೋದು. ಈಗ ನನ್ನ ಹತ್ರ ಬಂದು ಹರಿಯಾಲಿ ಅನ್ನೋ ಒಂದು ಏನದು ಮಸಾಲ ಇರೋದು. ನನ್ನ ಹತ್ರ ಬಂದು ಈಗ ನಿಮಗೆ ಲೆಗ್ ಪೀಸ್ ಸಿಗುತ್ತೆ, ವಿಂಗ್ಸ್ ಸಿಗುತ್ತೆ, ಡ್ರಮ್ ಸಿಗುತ್ತೆ, ಬೋನ್ಲೆಸ್, ಸಪ್ರೇಟ್ ಬೋನ್ಲೆಸ್ ಸಿಗುತ್ತೆ, ಮತ್ತು ಫಿಲೆಟ್ ಬ್ರಷ್ ಪೀಸ್, ಕಂಪ್ಲೀಟ್ ಬ್ರಷ್ ಪೀಸ್. ಅದು ಒಂದು ಪೀಸ್ ಬಂದು ಒಂದು 220 ಗ್ರಾಮ್ಸ್ ಬೈ ಆಗುತ್ತೆ. ಮತ್ತು ನಾರ್ಮಲ್ ಬಾರ್ಬಿಕ್ಯೂ ಟಿಕ್ಕಾ ಸಿಗುತ್ತೆ, ಹರಿಯಾಲಿ ಟಿಕ್ಕಾ. ಓಕೆ. ಸೊ ಇಷ್ಟು ಮೆಟೀರಿಯಲ್ ಈಗ ಸದ್ಯಕ್ಕೆ ರೆಡಿ ಆಗಿ ಮಾಡ್ತಿರೋದು. ಓಕೆ. ಹೇಗೆ ನಡೀತಿದೆ ಈ ಕಡೆ ಎಲ್ಲ?
ನಡೀತಿದೆ ಸರ್. ಕಪಲ್ಸ್ ಎಲ್ಲ ಬರ್ತಿರ್ತಾರೆ ಅದಕ್ಕೆ ನಾನು ನೋಡಿದ ಹಾಗೆ. ನಾನು ಯೂಶಲಿ ಈ ಕಡೆಯಿಂದ ಪಾಸ್ ಆಗೋ ಕಪಲ್ಸ್ಗಳು ನೋಡ್ತಾನೆ. ರಹಾ ನಹೀ ಜಾತಾ ತಡಪ್ ಹಿ ಐಸಿ ಹೈ ನಾ. ಹೌದು ಈಗ ಅವ್ರು ಬರ್ತಾರೆ ಅದಕ್ಕೇನೆ. ಇವತ್ತು ಫ್ರೀ ಇದ್ದೆ ಅದಕ್ಕೆ ಬರೋಣ ಅಂತ. ಹೌದು, ತುಂಬ ಥ್ಯಾಂಕ್ಸ್ ಸರ್. ಅದೇ ಮಾಡ್ತೀರಿ ಈಗ ಬಾರ್ಬೇಕಿನ ಈಗ ಹಾಕೋದಾ? ಹಾಕಿ ಬರೋದು. ಓಪನಿಂಗ್ ಟೈಮು ನಿಮ್ಮದು 4:30 ಇಂದ 10:30. ಈವ್ನಿಂಗ್ 4:30 ಇಂದ 10:30 PM. ಸೊ ಅದು ನೀವು ಮನೆಯಿಂದ ಮಾಡ್ಕೊಂಡು ಬರ್ತೀರಾ ಇದು ಈ ಥರ? ಹೌದು. ಇದು ಬಂದು ಹರಿಯಾಲಿ ಮಸಾಲ ಇದು. ಓಕೆ. ಇದಕ್ಕೆ ಬಂದು ಇಂಗ್ರೀಡಿಯೆಂಟ್ಸ್ ಬಂದು ಪುದೀನ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಓಕೆ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ತೊಗೊಂಬರೋದು. ಮನೇನ ಅಂತ ಮಾಡ್ಕೊಂಡು ತೊಗೊಂಡು ಬರ್ತೀರಾ, ಇಲ್ಲಿ ಬಂದು ಅನ್ನ ಜಸ್ಟ್ ರೆಡಿ ಮಾಡ್ತೀರಾ? ಹೌದು ಹೌದು. ಓಕೆ, ರೆಡಿ ಮಾಡ್ತಿರೋದು. ಚಿಕನ್ ಓಡಿಸೋದು ಕೂಡ ಅಷ್ಟೇ, ಟೆಂಡರ್ ಚಿಕನ್ ಇದು. ಇದು ಕಿಲೋನೇ ಬಂದು 270 rupees. ಓಹೋ, ಅಂದರೆ ಬಾರ್ಬಿಕ್ಯೂ ತೊಗೊಂಡ್ರೆ ಎಷ್ಟು ಪೀಸ್ ಕೊಡ್ತೀರಾ ಅದರಲ್ಲಿ? 6 pieces. ಬಾರ್ಬಿಕ್ಯೂಲಿ 6 pieces ಬರ್ತದೆ. ಬಾರ್ಬಿಕ್ಯೂಲಿ 6 pieces. ಓಕೆ. ಡ್ರಮ್ಸ್ ತೊಗೊಂಡ್ರೆ 5 pieces. ವಿಂಗ್ಸ್ 5 pieces. ಓಕೆ. ವಿಂಗ್ಸ್ ಬಂದು 5 pieces, ಲೆಗ್ 1 piece. ಹಾಂ. ಫಿಲೆಟ್ ಬಂದು ಒಂದು ಕಂಪ್ಲೀಟ್ ಫಿಲೆಟ್ ಬರುತ್ತೆ, ಇಲ್ಲ ನಾರ್ಮಲ್ ನಿಮಗೆ ಬೋನ್ಲೆಸ್ ಬೇಕು ಅಂದರೆ ಬೋನ್ಲೆಸ್ 5 pieces ಬರುತ್ತೆ. ಓಕೆ, ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಬರ್ತೀರಾ? ಫ್ರೈ ಎಲ್ಲ ಮಾಡೋದಲ್ಲ ಮಾತ್ರ ಇಲ್ಲಿ? ಹೌದು, ಬರೀ ಫ್ರೈ ಮಾತ್ರ ಇಲ್ಲ. ಇದರಲ್ಲಿ ಬಂದು ನಿಮಗೆ 3 ಥರ ವೆರೈಟೀಸ್ ಇರುತ್ತೆ. ಒಂದು ಹರಿಯಾಲಿ, ಒಂದು ಹೈದರಾಬಾದಿ, ಒಂದು ತಂದೂರಿ ಅಂತ. ಓಕೆ. ಸೊ ಇವತ್ತು ಹರಿಯಾಲಿ ಮಾಡ್ಕೊಂಡು ಬಂದಿದ್ದೀನಿ. ಹರಿಯಾಲಿ ಅಂದರೆ ಈ ಥರ ಗ್ರೀನ್ ಕಲರ್ ಬರ್ತದೆ. ಸ್ವಲ್ಪ ಚಿಕನ್ನು ಅಂಟ್ಕೋಬಾರ್ದು ಅಂತ ಲೈಟಾಗಿ ಆಯಿಲ್ ಹಾಕ್ತೀವಿ. ಹಚ್ಚಿದ ಆಯಿಲ್ ಅದು? ಹೌದು, ಅಂಟ್ಕೊಳ್ಬಾರ್ದು ಅಂತ. ಬಟರ್ ಬಟರ್ ಬಟರ್. ಚಾರ್ಕೊಂಡು ಒಳಗೆ ಹೋಗ್ಬಿಟ್ರೆ ಅದು ಆ ಕಡೆ? ಇಲ್ಲ, ಹೋಗೋದಿಲ್ಲ. ಹೋಗೋದಿಲ್ಲ. ಪೀಸ್ ಸೈಜ್ ಪೀಸ್ ಒಂದೊಂದು ಪೀಸ್ ಬಂದು ಒಂದು 35 grams ಇರುತ್ತೆ. ಓಹೋ, ಚಾನ್ಸ್ ಇರಲ್ಲ ಹೋಗೋದಕ್ಕೆ. ಅಂದರೆ ಈ ಕಡೆ ಸಹಕಾರ ನಗರ ಹೇಗಂದ್ರೆ ಇಲ್ಲೆಲ್ಲ ಗೊತ್ತಲ್ಲ ಜನಗಳು ಈ ಥರದ ಫುಡ್ಡಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಹೌದು ಹೌದು. ಹಾಗಾಗಿ 4:30 ಸ್ಟಾರ್ಟ್ ಆಗಿಬಿಡ್ತದೆ. 4:30 ಇಂದ 10:30. ಓಕೆ. ಇಲ್ಲಿ ನಿಯರ್ ಬೈ ಎಲ್ಲೂ ಈ ಥರ ಇಲ್ಲಲ್ಲ? ಹೆಚ್ಚಾಗಿ ಅನ್ಸಲ್ಲ. ಎಕ್ಸಾಕ್ಟ್ 2 kilometers ಅಲ್ಲ, 2 kilometers ಅವೇ ಇದೆ. ಬಟ್ ಇಲ್ಲಿ ಈ ಸ್ಪಾಟಿಗೆ ಯಾವುದೂ ಇರಲಿಲ್ಲ ಇದಕ್ಕೆ. ಇದು ಎಂತ ಅಂತ ಇದೇನು ಹೇಳಿ ಕರೆಕ್ಟ್ ಆಗಿದ್ದು? NCBS ಆಫೀಸ್ ಹಂಗೆ ಅದು? ಅಗ್ರಿಕಲ್ಚರ್. ಓಕೆ, ಅಗ್ರಿಕಲ್ಚರ್ GKVK ಅಂತ. ಇದು ಬಂದು NCBS ಗೇಟ್ ಅಂತಾರೆ. ಹಾಂ. ಸೈಂಟಿಸ್ಟ್ ಟ್ರೈನಿಂಗ್ ಕಾಲೇಜ್ ಟ್ರೈನಿಂಗ್ ಅವ್ರು ಬರ್ತಾರೆ. ಹಾಂ, ಅವ್ರಿಗೆ ಟ್ರೈನಿಂಗ್ ಮಾಡೋದು. ಅವ್ರಿಗೆ ಒಳ್ಳೆ ಅಡ್ಡ ಇದು ಅಲ್ವಾ? ಹೌದು. ರೆಡಿ ಆಯಿತು. ಅಭಿ ಅವರು ಪ್ಲೇಟಿಗೆ ಹಾಕ್ತಿದ್ದಾರೆ. ನಾನು ಕೆಳಗಡೆ ಹೇಳಿದೆ ಅಲ್ಲಿ ಕೂತ್ಕೊಂಡು ತಿನ್ಲಿಕ್ಕಾಗಲ್ಲ ಅಂತ. ಬ್ರೋ ಆರ್ಡರ್ಸ್ ಎಲ್ಲ ತೊಗೊಳ್ತೀರಲ್ಲ ಬ್ರೋ? ಹಾಂ, ಆರ್ಡರ್ಸ್ ಎಲ್ಲ ತೊಗೊಳ್ತೀವಿ. ಪಾರ್ಟಿ ಆರ್ಡರ್ಸು, ಬರ್ಡೇ ಆರ್ಡರ್ಸ್. ಓಕೆ, ಸೊ ರೆಡಿ ಆಗಿದೆ. ಎಂತ ಅವರು ಹರಿಯಾಲಿ ಚಿಕನ್ ಅಲ್ಲ? ಹೌದು, ಹರಿಯಾಲಿ. ಹರಿಯಾಲಿ ಚಿಕನ್ ರೆಡಿ ಆಗಿದೆ. ಅದಕ್ಕೊಂದು ಟಾಪಿಂಗ್ಸು, ಆನಿಯನ್ಸು. ಅದಕ್ಕೊಂದು ಪುದೀನ ಸಾಸು. ಅದೇ ಗ್ರೀನ್ ಚಿಲ್ಲಿ. ಹಾಂ, ತೊಗೊಳೋದಾ? ಹಾಂ, ಮತ್ತೆ ಇದು ತೊಳಿ ಸರ್. ಬಾ ಇಲ್ಲಿ ಇಡೋಣ. ಮಾರ ಬಿಸಿದಲೇ ಸಿಕ್ಕಾಪಟ್ಟೆ ಬಿಸಿದೆ ಮಾರ. रुको जरा सबर करो. ತಾಳ್ಮೆ ಇಲ್ಲ ನನಗೆ ತಿನ್ನಲಿಕ್ಕೆ. ಹೆಂಗಿದೆ? ಸೂಪರ್ ಇದೆ ಫುಡ್ ಮಾತ್ರ. ಟ್ರೈ ಮಾಡಿ ನೋಡು, ನೀನೊಂದ್ಸರಿ ಟ್ರೈ ಮಾಡು. ಇದು ನೋಡ, ಬಿಸಿ ಇದೆಲ್ಲ ಸಿಕ್ಕಾಪಟ್ಟೆ. ಹೇಗಿದೆ? ಸೂಪರ್ ಆಗಿದೆ. ಬಾ ಫುಲ್ಲು ಬಾರಿಸೋಣ. ಬಾರಿಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ವಿಡಿಯೋ. ಇದು ಇನ್ನೊಂದು ಮಾಡ್ತಾರೆ. ಎಂತ ಬ್ರೋ ಇದು? ಫಿಲೆಟ್ ಅಂತ. ಎಂತ? ಫಿಲೆಟ್, ಚಿಕನ್ ಫಿಲೆಟ್. ಚಿಕನ್ ಫಿಲೆಟ್ ಅಂತ ಅದು ಮಾಡ್ತಾರೆ. ಫುಲ್ ಉದ್ದ ಹಾಂ, ಫುಲ್ ಎಂಟೈರ್ ಒಂದು ಪೀಸ್ ಬರ್ತದೆ. ಅದೆಂತ ಫಿಲೆಟ್ ಅಂತ ಎಂತ ಏನದು ಆ್ಯಕ್ಚುಲಿ? ಕಂಪ್ಲೀಟ್ ಬ್ರೆಸ್ಟ್ ಪೀಸ್ ಇದು. ಫುಲ್ ಕಂಪ್ಲೀಟ್ ಒಂದು ಭಾಗದ ಚೆಸ್ಟ್ ಪೀಸ್ ಇದು. ಹೌದಾ? ಚಿಕನ್
ಅದನ್ನು ಸಹ ಸೇಮ್ ಫ್ರೈ ಮಾಡಬೇಕು, ಆಯಿಲ್ ಹಾಕಿ ಎಲ್ಲ ಬಟರ್ ಹಾಕಿ. ಇದು ಬೇಗ ಆಗೋಗ್ಬಿಡ್ತದಲ್ಲ, ಟೈಮ್ ತೊಗೊಳತ್ತೆ. ಯಾಕಂದರೆ ಸ್ವಲ್ಪ ಥಿಕ್ನೆಸ್ ಇದೆಯಲ್ಲ, ಇದು ದಪ್ಪ ಇದೆ, ತೆಳ್ಳಗಿಲ್ಲ. ದಪ್ಪ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳತ್ತೆ. ಓಕೆ. ಬೇರೆ ಕಡೆ ಎಲ್ಲ ನೋಡಿರ್ತೀರಾ, ತುಂಬ ತೆಳ್ಳಗಿರುತ್ತೆ ಬೋನ್ಲೆಸ್ ಕೊಡೋದು. ಸೊ ಅದೆಲ್ಲ ಟೈಮ್ ಏನೋ ತೊಗೊಳಲ್ಲ, ಬೇಗ ಆಗುತ್ತೆ. ಇದು ನೋಡಿ ಥಿಕ್ನೆಸ್ ಎಷ್ಟಿದೆ ಅಂತ. ಫುಲ್ ಮಾಂಸನೇ ಬಂದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ಹೌದಾ? ಜಿಮ್ಗೆ ಹೋಗೋರಿಗೆ. ಹಾಂ, ಅವರು ಬ್ರೆಸ್ಟ್ ಜಾಸ್ತಿ ತಿಂತಾರೆ. ಯಾಕಂದರೆ ಇದರಲ್ಲಿ ಹೈ ಪ್ರೋಟೀನ್ಸ್ ಇರೋದು. ಹೌದಾ? ರೆಡಿ ಆಗ್ತಾ ಇದೆ. ಒಳ್ಳೆ ಕ್ರೌಡಿ ಏರಿಯಾ ಮಾರೆ ನೋಡಿ, ಜನಗಳಿಗೆಲ್ಲ ಬಂದು ನಿಂತ್ಕೊಳ್ತಾರೆ. ಇಲ್ಲಿದ್ದಾನೆ. ಈ ಕಡೆ ಜನ ಬರ್ತಾರೆ. ಮತ್ತು ಇದೆ ಮೇನ್ ಅದು. ಎಂತ ಮಗ ಅದು ಹೆಸರು? ಹೆಸರು ಎಂತ ಅದು? GKVK NCBS. ಈ ಕಡೆ ಹೋದರೆ ಮತ್ತೆ ವಿಧಾನಪುರ ಹೋಗ್ತೀರಾ, ಸ್ಟ್ರೈಟ್ ಆ ಕಡೆ ಗಾಡಿ ಹೋಗ್ತಿದ್ದೀರಾ ಅಲ್ಲಿ. ಈ ಕಡೆ ಬಂದರೆ NCBS. ಈ ಕಡೆ ಬಂದರೆ ಮತ್ತೆ ಪುನಃ ಬ್ಯಾಟ್ರನ್ಪುರ. ಕ್ರೌಡ್ ಹೆವಿ ಇರ್ತದೆ, ಜನ ಹೀಗೆ ಅಲ್ಲಿ ಬಂದು ಕುತ್ಕೊಂಡು ತಿಂತಾರೆ ಇಲ್ಲಿ. ಇದು ಆ್ಯಕ್ಚುಲಿ So Hungry ಅಂತ. ಓಕೆ, ಕಟ್ ಮಾಡೋದು ನನಗೆ. ಹಾಂ, ಬಂದೆ. ಪಿಲ್ಲೆಟ್ ಕಟ್ ಮಾಡ್ತಾರಂತ, ನೋಡೋ ಬನ್ನಿ ಹೇಗಿರ್ತಾರೆ. ಸ್ವಲ್ಪ ದಪ್ಪ ಇದೆಯಲ್ಲ, ಒಂದು ಸ್ವಲ್ಪ ಹೇಳ್ಬೋದು. ಮೀಟ್ ಇನ್ನೂ ಬೆಂದಿಲ್ಲ, ಇವಾಗ ನೀಟಾಗಿ ಬೇಯುತ್ತೆ ಕಟ್ ಮಾಡೋದಲ್ಲೇ. ಇನ್ನು ಒಳಗಡೆ ಮೀಟ್ ಬಂದಿಲ್ಲಲ್ಲ. ಹಾಂ ಹಾಂ. ಇದರಲ್ಲಿ ಮತ್ತೆ ಸಿಂಗಲ್ ಪೀಸಸ್ ಮಾಡ್ತೀರಲ್ಲ. ಹೋಗೇ ಮಾತ್ರ ಸಿಕ್ಕಾಪಟ್ಟೆ ಬರುತ್ತೆ. ಚಿಕನಲ್ಲಿ ನೀವು ನೋಡ್ಬೋದು ನೋಡಿ, ಚಿಕನ್ ಎಷ್ಟು ಟೆಂಡರ್ ಆಗಿದೆ ಅಂತ. ಇಲ್ಲಿ ಏನು ಕಾಣುತ್ತದೆ ನಿಮಗೆ ವೈಟ್, ಹಾಂ, ಸೊ ಇದೇ ಜ್ಯೂಸಿನೆಸ್ ಅಂತ, ಟೆಂಡರ್ ಚಿಕನ್ ಅಂತ. ನಾರ್ಮಲ್ ಚಿಕನಲ್ಲಿ ನಿಮ್ಗೆ ಈ ಥರ ಎಲ್ಲ ಬರೋದಿಲ್ಲ. ಓಕೆ. ನೀವು ತಿಂತಾ ಇದ್ರೆ ತುಂಬ ಸ್ಪಾಂಜಿ ಆಗಿರುತ್ತೆ. ನೀವು ನಾರ್ಮಲ್ ಚಿಕನ್ ತಿನ್ನೋದು ನೋಡಿದ್ದೀರಾ, ತಿಂತಾ ಇದ್ರೆ ಬರೀ ಚೂ ಮಾಡ್ತಾನೆ ಇರಬೇಕು. ಬಟ್ ಇದನ್ನ ಯಾವಾಗಾದ್ರೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಾಫ್ಟ್ ಬರ್ತದೆ ಅಂತ ಹೇಳ್ತಿದ್ದೀರಲ್ಲ. ತುಂಬ ಸಾಫ್ಟ್, ತಿಂತಾ ಇದ್ದಾಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ತುಂಬ ಟೆಂಡರ್ ಚಿಕನ್ ಅಂತ. ಓಕೆ. ಹೇಗಿತ್ತು ಬ್ರೋ ತಿಂದಿದ್ದು? ಚೆನ್ನಾಗಿತ್ತಾ? ಹೇಗಿತ್ತು ಬ್ರೋ ತಿಂದಿದ್ದು? ಸರ್ ಚೆನ್ನಾಗಿದೆ. ಏನು ತೊಗೊಂಡಿದ್ರಿ ನೀವು? ನಾನು ಫಿಲೆಟ್ ಅಂದ್ಬಿಟ್ಟು ಏನೋ ಕೊಟ್ಟಿದ್ರು. ಫಿಲೆಟ್, ಓಕೆ. ಅದು ಪುದೀನಾ ಫ್ಲೇವರ್ ಸಾಕಾಗಿತ್ತು. ಅದ್ರ ಚಟ್ನಿನ ಚೆನ್ನಾಗಿತ್ತು. ಸಾಕ. ನಾನು ತಿನ್ನಲ್ಲ ಪರ್ಸನಲ್, ನಾನೇ ಟೇಸ್ಟ್ ಮಾಡಿದೆ, ಚೆನ್ನಾಗಿ ಅನಿಸ್ತು ನನಗೂ. ಇಲ್ಲ, ಚೆನ್ನಾಗಿದೆಯಲ್ಲ. ಫ್ರೆಶ್ ಮೀಟ್ ಕೂಡ ಚೆನ್ನಾಗಿದೆ. ಅವ್ರು ಹೇಳಿದಾಗಿತ್ತು ಸಾಫ್ಟ್ ಅಂತ ಏನು ಹೇಳಿದ್ರಲ್ಲ ಅವರು, ಸಾಫ್ಟ್ ಪೀಸಸ್ ಬರುತ್ತೆ ಅಂತ. ಟೆಂಡರ್ನೆಸ್ ಚೆನ್ನಾಗಿದೆ. ಹೌದು. ನಾನು ಎಲ್ಲ ಹೇಳಿ ಮುಗಿಸಿದ್ದೀನಿ ಈ ವಿಡಿಯೋಲಿ. ನಾನೊಂದು 3 ಟೈಪ್ಸ್ ಆಫ್ ಮಸಾಲ ಮಾಡ್ತೀನಿ, ಹರಿಯಾಲಿ, ಹೈದರಾಬಾದಿ ಮತ್ತು ತಂದೂರಿ ಅಂತ. ಓಕೆ. ಮತ್ತು ಇದಕ್ಕೆ ಮುಂಚೆನೇ ಹೇಳಿದ್ದೀನಿ, ನಾನು ಆರ್ಡರ್ಸ್ ಕೂಡ ತೊಗೊತೀನಿ, ಬರ್ಡೇ ಆರ್ಡರ್ಸು ತೊಗೊಳ್ತೀನಿ ಅಂತ. ಏನಾದರೂ ಪಾರ್ಟೀಸ್ ಇದ್ದರೆ ಕೂಡ, ನಿಮ್ಮದು ಬ್ಯಾಚುಲರ್ ಪಾರ್ಟೀಸು, ಸಂಗೀತ ಪಾರ್ಟೀಸ್ ಇದ್ರೂ ಕೂಡ ಆರ್ಡರ್ ತೊಗೊಳ್ತೀನಿ ನಾನು. ನನ್ನ ಲೊಕೇಶನ್ ಕೂಡ ನಾನು ಶೇರ್ ಮಾಡಿದ್ದೀನಿ ಅವ್ರಿಗೆ. GKVK ಅಂತ NCBS ಗೇಟ್ ಹತ್ರ ಬರುತ್ತೆ ಅದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಪ್ರಾಬ್ಲಮ್ ಇಲ್ಲ. ನನ್ನ ಫೋನ್ ನಂಬರ್ ಕೂಡ ನಿಮಗೆ ಕೊಟ್ಟಿದ್ದೀನಿ, ಹಾಕಿ. ಏನಾದರೂ ಇತ್ತು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ನಾನು ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಹೆಂಗಿತ್ತು ಫುಡ್ಡು? ಚೆನ್ನಾಗಿತ್ತಲ್ಲ, ಸಕ್ಕದಾಗಿತ್ತು ಮಾತ್ರ. ನಾನೆಂದೂ ಇದು ಹರಿಯಾಲಿ ಚಿಕನ್ ಅಂತ ಹೇಳಿದ್ರಲ್ಲ ಇವರು ಮಾಡಿಕೊಟ್ಟಿದ್ರಲ್ಲ, ನಾನು ಎಂದೂ ತಿಂದಿರಲಿಲ್ಲ. ನೋಡಿದ್ದೆ, ಹೌದು, ಇರೋ ಸೈಡ್ ಬಾ, ನೋಡಿದ್ದೆ ಹೌದು ಹರಿಯಾಲಿ ಚಿಕನ್ ಅಂತ. ಬಟ್ ತಿಂದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಇಲ್ಲೇ ಟ್ರೈ ಮಾಡಿದೆ. ಚೆನ್ನಾಗಿ ಅನಿಸ್ತು ಮಾರೆ, ಚೆನ್ನಾಗಿತ್ತು. ಇನ್ನೂ ತಿನ್ಬೋದಿತ್ತು, ಬಟ್ ಎಂತ ಹೇಳಿದ್ರೆ ನೈಟ್ ಬೇರೆ ಆಗಿದೆಯಲ್ಲ, ಮನೆ ಹೋಗಿ ಮತ್ತೆ ನನಗೆ ಊಟ ಮಾಡಲಿಕ್ಕಿದೆ, ಅದಕ್ಕೆ ಹೆಚ್ಚು ತಿನ್ನಲಿಲ್ಲ, ಸ್ವಲ್ಪ ತಿಂದೆ. ಈಗ ಮತ್ತೆ ಈ ಕಡೆ ಮನೆ ಹೋಗ್ತಿರೋದು. ಫುಡ್ ಚೆನ್ನಾಗಿತ್ತು, ಟ್ರೈ ಮಾಡಿ. ನಾನು ಎಂತ ಮಾಡ್ತೀನಿ ಅಂತ ಹೇಳಿದ್ರೆ, ಲೊಕೇಶನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಎಕ್ಸಾಕ್ಟ್ ಲೊಕೇಶನ್ನು. ಸೊ
ಸೊ ನೀವು ಅದು ಲೊಕೇಶನ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಇಲ್ಲೇ ಬಂದು ಕರ್ಕೊಂಡು ಬರ್ತದೆ. ಓಕೆನಾ? ಮತ್ತು ನಿಮಗೆ ಅವ್ರು ಹೇಳಿದ್ದಾರೆ ಇಂಥ ಆರ್ಡರ್ಸ್ ಎಲ್ಲ ತೊಗೊಳ್ತಾರಂತೆ, ಕೇಟ್ರಿಂಗ್ ಆರ್ಡರ್ಸ್ ಎಲ್ಲ ತೊಗೊಳ್ತಾರಂತೆ, ಅದು ಸಹ ಮಾಡ್ಕೊಳ್ಬೋದು. ಇವ್ರ ನಂಬರ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವ್ರ ಸರ್ ಅಭಿ ಅಂತ, ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳ್ಕೊಳ್ಳಿ ಪ್ರೈಸಸ್ ಎಂತ ಬರ್ತದೆ, ಪ್ರೈಸಸ್ ಏನು, ಯಾವುದ್ರ ಪ್ರೈಸ್ ಎಷ್ಟಾಗುತ್ತೆ, ಏನೇನು ಕ್ವಾಂಟಿಟಿ ಹಾಕ್ತಾರೆ. ಸೊ ಅದನ್ನು ನೀವು ಅವ್ರನ್ನ ಡೈರೆಕ್ಟಾಗಿ ಕೇಳಿದ್ರೆ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಈಗ ನಾನು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಎಲ್ಲ ನಿಮಗೆ ಕ್ಲಿಯರ್ ಐಡಿಯಾ ಸಿಗಲ್ಲ. ಸೊ ಹಾಗಾಗಿ ನೀವೇ ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಮತ್ತು ನಿಯರ್ ಬೈ ಇರೋರು ಸಹ ಬಂದಿಲ್ಲಿ ಟ್ರೈ ಮಾಡ್ಕೊಳ್ಬೋದು. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಸುಮ್ಮನೆ ಅದು ಇದು ಹೇಳೋದಕ್ಕೆ ನನಗೆ ಪರ್ಸ್ನಲಿ ಇಷ್ಟ ಆಯಿತು ತಿಂದಿದ್ದು. ಇನ್ನೂ ವೆರೈಟೀಸ್ಗಳು ಇದಾವಂತ ಹೇಳಿದ್ರು, ಅದನ್ನು ನೋಡುವ. ಹೆಂಗೆ ಇಲ್ಲೇ ಅಲ್ವಾ, ಹೋಗ್ತಾ ಬರ್ತಾ ಇರ್ತೇವೆ ಇದೇ ರೋಡಲ್ಲಿ ವೀಕೆಂಡ್ಸ್ಗಳಲ್ಲಿ. ಬರ್ತಾ ಅವಾಗ ವೀಕ್ಲಿ ಒಂದೊಂದು ಅದು ಇದೊಂದು ಟ್ರೈ ಮಾಡ್ತಿರೋದು. ಈಗ ಎಲ್ಲ ಟ್ರೈ ಮಾಡ್ಕೊಂಡು ಕೂತ್ಕೊಂಡ್ರೆ ಮುಕ್ಳರಿ ಹೊಟ್ಟೆ ತುಂಬಿದ್ರೆ ಮನೆ ಹೋಗಿ ಊಟ ಮಾಡ್ಲಿಕ್ಕಾಗಲ್ಲ. ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಹೊಡ್ಸ್ಕೊಳ್ಬೇಕಾಗತ್ತೆ. ಅದು ಇದರಲ್ಲಿ ಸೊ ಅದಲ್ಲೇ ಆಗಬೇಕು. ಸೊ ಅವಾಗ ಒಂದು ಏನೋ ಮಗ ಕರೆಕ್ಟಾ, ಮನೇಲಿ ಗೊತ್ತಲ್ಲ ರಾಮಾಯಣ ಶುರು ಮಾಡಿಬಿಡ್ತಾರೆ. ಹೊರಗೆ ತಿನ್ಕೊಂಬಂದಿಲ್ಲ ನೀನು, ಶುರು ಹಚ್ಬಿಡ್ತಾರೆ ಫುಲ್ ಅದು ಇದು ಅಂತ. ಸೊ ವೀಕ್ಲಿ ಒಂದೊಂದು ಟ್ರೈ ಮಾಡುವ. ಲೈಟಾಗಿ ತಿಂದೆ, ಟೇಸ್ಟ್ ಬಂತು. ಸೊ ನೆಕ್ಸ್ಟ್ ವೀಕ್ ಮತ್ತೆ ಇನ್ನೊಂದೇನು ಬೇರೆ ಟ್ರೈ ಮಾಡುವ, ಇಂಥ ಬೇರೆ ಎಲ್ಲ ಮಾಡ್ತಾಯಿಲ್ಲ ಟ್ರೈ ಮಾಡುವ. ಹೀಗೆ ಮಾಡ್ತಾ ಇರೋದು. ಸೊ ಎನಿವೇಸ್ ಎಷ್ಟೇ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ನಿಮಗೆ ಗೊತ್ತಲ್ಲ VICKYVRULZZ ಸೇಮ್ ಆ್ಯಸ್ ಯೂಟ್ಯೂಬ್. ಸೊ ಅಲ್ಲಿ ಹೋಗಿ ನನ್ನ ಫಾಲೋ ಮಾಡಿ. ಆ್ಯಂಡ್ ದೆನ್ ವಾಟ್ ಎಲ್ಸ್, ವೀಡಿಯೋ ಬರ್ತದೆ ನೋಟಿಫಿಕೇಷನಿಂದ ಬಂದಾಗ ನೋಡ್ಕೊಳ್ಳಿ ವೀಡಿಯೋ. ಆ್ಯಂಡ್ ದೆನ್ ವಾಟ್ ಎಲ್ಸ್, ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಶೇರ್ ಯಾರು ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ನೆಂತ ಇಲ್ಲ, ಏನಾದರೂ ಕೇಳಬೇಕಿದ್ರೆ ಕಮೆಂಟಲ್ಲಿ ಕೇಳಿ. ದಟ್ಸ್ ಆಲ್ ಫಾರ್ ನಾವು. ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿ. ಟಿಲ್ ದೆನ್ ಬಾಯ್ ಗಾಯ್ಸ್.